ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಜನಾರ್ದನ ರೆಡ್ಡಿಯ ಜಾಮೀನಿಗಾಗಿ ಲಂಚ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಾ ಇದೆ. ಈ ಮುನ್ನ ಜಾಮೀನಿಗಾಗಿ ರೆಡ್ಡಿ ನ್ಯಾಯಾಧೀಶರಿಗೆ 5 ಕೋಟಿ ಲಂಚ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಇತ್ತು. ಆದರೆ ಈಗ ಅದು 5 ಅಲ್ಲ 60 ಕೋಟಿ ಎಂಬ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಸೊ ಆ ಮೆಗಾ ಡೀಲ್ನ ಡೀಟೇಲ್ ಸ್ಟೋರಿ ಇಲ್ಲಿದೆ ನೋಡಿ. ರೆಡ್ಡಿ ಜಾಮೀನಿಗೆ 60 ಕೋಟಿ ಡೀಲ್. ಸಿಬಿಐ ಕೈಯಲ್ಲಿ ಸ್ಫೋಟಕ ಮಾಹಿತಿ. ರಾಜ್ಯದ 2 ಶಾಸಕರು ಶಾಮೀಲು. ಗಾಲಿ ಜನಾರ್ದನ ರೆಡ್ಡಿ ಪಾಪಕೂಪ ಕೆದಕಿದಷ್ಟು ವಿಸ್ತಾರವಾಗಿದೆ. ಜಾಮೀನಿಗಾಗಿ ಜಡ್ಜ್ಗೆ ಲಂಚ ನೀಡಿರೋ ಪ್ರಕರಣ ಹೊಸ ತಿರುವು ಪಡಿತಾ ಇದೆ. ರೆಡ್ಡಿ ಜಾಮೀನು ಪಡೆಯಲು ಸಿಬಿಐ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ಗೆ 5 ಕೋಟಿ ನೀಡಿದ್ದಾರೆ ಅಂತ ನಿನ್ನೆಯಷ್ಟೇ ಸುದ್ದಿ ಸ್ಫೋಟವಾಗಿತ್ತು. ಆದ್ರೆ ಅದು ಬರೀ 5 ಅಲ್ಲ, 60 ಕೋಟಿ ಪ್ಯಾಕೇಜ್ ಡೀಲ್ ಅನ್ನೋ ಹೊಸ ಮಾಹಿತಿ ಇಂದು ಸ್ಫೋಟಗೊಂಡಿದೆ. ಈ ಪ್ಯಾಕೇಜ್ ಡೀಲ್ನಲ್ಲಿ ರಾಜಕಾರಣಿಗಳಿಂದ ಹಿಡಿದು ರೌಡಿ ಶೀಟರ್ಸ್, ನ್ಯಾಯವಾದಿಗಳು ಸೇರಿದಂತೆ ದೊಡ್ಡ ದೊಡ್ಡ ಕುಳಗಳ ಹೆಸರು ಕೇಳಿಬರ್ತಿದೆ. ರಾಜ್ಯದ 2 ಶಾಸಕರು ಸಹ ಶಾಮೀಲಾಗಿದ್ದಾರೆ ಅನ್ನೋ ಸಂಶಯ ಇದೆ. 60 ಕೋಟಿಯ ಈ ಬೃಹತ್ ಡೀಲ್ನಲ್ಲಿ ಸಿಬಿಐ ವಿಶೇಷ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್, ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಪುತ್ರ, ಆಂಧ್ರದ ಕಾನೂನು ಸಚಿವ ಪ್ರತಾಪ್ ರೆಡ್ಡಿ, ನಿವೃತ್ತ ನ್ಯಾಯಾಧೀಶ ಚಲಪತಿ ರಾವ್, ರೌಡಿ ಶೀಟರ್ ಯಡಗಿರಿ ರಾವ್, ಆಂಧ್ರ ಪ್ರದೇಶದ ಕೆಲ ವಕೀಲರು ಮತ್ತು ಬಳ್ಳಾರಿಯ 2 ಶಾಸಕರ ಹೆಸರು ಕೇಳಿಬರ್ತಿದೆ. ಬಯಲಾಗಿದ್ದು ಹೇಗೆ? ಆಂಧ್ರ ಪ್ರದೇಶದ ಖಾಸಗಿ ವಾಹಿನಿಯೊಂದು ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಇಂಚಿಂಚು ಬಿಚ್ಚಿಟ್ಟಿದೆ. ಡೀಲ್ನಲ್ಲಿ ಈ ಎಲ್ಲ ಘಟಾನುಘಟಿಗಳ ಕೈವಾಡ ಕುರಿತಂತೆ ಸಿಬಿಐ ಬಳಿ ಧ್ವನಿ ಸುರುಳಿ ಮತ್ತು ಸಿಸಿಟಿವಿ ದೃಶ್ಯಾವಳಿ ದಾಖಲೆಗಳಿವೆ ಎನ್ನಲಾಗಿದೆ. ಪ್ರಕರಣ ಸಂಬಂಧ ಸಿಬಿಐ ಈಗಾಗಲೇ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಪುತ್ರ ಮತ್ತು ಸಂಬಂಧಿಕರ ಮನೆ, ಬ್ಯಾಂಕ್ ಅಕೌಂಟ್ಸ್ ಮತ್ತು ಲಾಕರ್ಗಳನ್ನ ಜಾಲಾಡಿ ಅಪಾರ ಪ್ರಮಾಣದ ಹಣವನ್ನ ವಶಪಡಿಸಿಕೊಂಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಪುತ್ರ ಮತ್ತು ಗಾಲಿ ಜನಾರ್ದನ ರೆಡ್ಡಿ ಬೆಂಬಲಿಗರು ಹೋಟೆಲ್ನಲ್ಲಿ ಡೀಲ್ ಕುದುರಿಸ್ತಾ ಇರೋ ದೃಶ್ಯಗಳು ಸಿಬಿಐ ಬಳಿ ಇವೆಯಂತೆ. ಜೊತೆಗೆ ಬ್ಯಾಂಕ್ಗಳ ಲಾಕರ್ಗಳಿಗೆ ಹಣ ಇಡ್ತಿರೋದರ ಕುರಿತಂತೆಯೂ ದೃಶ್ಯಾವಳಿ ಲಭ್ಯವಾಗಿದೆಯಂತೆ. ಈ ಸಂಬಂಧ ಆಂಧ್ರದ 5 ಬ್ಯಾಂಕ್ಗಳ ಮ್ಯಾನೇಜರ್ಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಳ್ಳಾರಿಯ ಜನಾರ್ದನ ರೆಡ್ಡಿಯ ಆಪ್ತರಾದ 2 ಶಾಸಕರು ಬಳ್ಳಾರಿಯಿಂದ ಆಂಧ್ರಕ್ಕೆ ಹಣ ಸಾಗಿಸಿದ್ದಾರೆ ಅಂತ ಹೇಳಲಾಗಿದೆ. ಇದೇ ವೇಳೆ ಪ್ರಕರಣ ಸಂಬಂಧ ಅಮಾನತುಗೊಂಡಿರುವ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಅವರನ್ನ ಸಿಬಿಐ ಯಾವುದೇ ಕ್ಷಣದಲ್ಲಿ ಬಂಧಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಸರ್ಕಾರಿ ಕಚೇರಿಗಳು, ರಾಜಕಾರಣಿಗಳಿಗೆ ಸೀಮಿತವಾಗಿದ್ದ ಭ್ರಷ್ಟಾಚಾರ ನ್ಯಾಯಾಂಗಕ್ಕೂ ಕಾಲಿಟ್ಟಿರೋದು ಆತಂಕಕಾರಿ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ನಿತ್ಯಾನಂದ ಎಂಥ ಕಪಟ ಸನ್ಯಾಸಿ ಎಂಬುದನ್ನು ಜಗತ್ತಿಗೆ ಬಯಲು ಮಾಡಿದ್ದು ಆರತಿ. ಈ ಸಂಬಂಧ ಆರತಿ ಇಂದು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬಿಚ್ಚಿಟ್ರು. ಧರ್ಮ ಹೇಳಿದ್ದು, ಲೆನಿನ್, ವಿನಯ್, ಇವರು ಎಲ್ಲರೂ ಹೇಳಿದ್ದು ಸುಳ್ಳೇ ಇರುತ್ತೆ ಅಂತ ಅಷ್ಟು ಒಂದು ಸ್ಟ್ರಾಂಗ್ ನಂಬಿಕೆನಲ್ಲಿದ್ದೆ. ಆದರೆ ಆ ವಿಡಿಯೋ ನೋಡಿದ್ರೆ ಅದರಲ್ಲಿ ತುಂಬಾ ಒಂದು ನನಗೆ ಶಾಕ್ ಆಗೋಯಿತು. ಅದರಲ್ಲಿ ನನಗೆ ಮೋಸ್ಟ್ ಶಾಕಿಂಗ್ ಆ್ಯಂಡ್ ಅಪ್ಸೆಟಿಂಗ್ ಏನು ಅಂದರೆ ನನ್ನ ನಂಬಿಕೆನ ಈ ಥರ ಮೋಸ ಮಾಡಿ, ನನ್ನ ಈ ಥರ ಒಂದು ಜೀವನ್ಮುಕ್ತಿಗೆ ಇದು ಒಂದು ಪವಿತ್ರವಾದ ಪಾತ್ ಹಾಗೆ ಅಂತ ಹೇಳಿ ನನ್ನ ಮೋಸ ಮಾಡಿದಾರಲ್ಲ, ಹಾಗೇನೋ ಒಂದು ಥಾಟೇ ನನಗೆ ಬರ್ತಿತ್ತು. ಅವರು ಬೇರೆ ಹೆಂಗಸರ ಜೊತೆ ಇದ್ರೂ ಎಂಬುದು ನನಗೆ ಅಷ್ಟು ಶಾಕಿಂಗ್ ಅಲ್ಲ. ಬಟ್ ನನ್ನ ಈ ಥರ ಎಲ್ಲ ಹೇಳಿ ಮೋಸ ಮಾಡಿದ್ರಲ್ಲ, ಹಾಗೆ ಅಂತ ನಾನು ನೆನೆಸುವಾಗ ನನಗೆ
ಇನ್ನು ಆರತಿ ಅವರ ಈ ದಿಟ್ಟ ನಡೆಗೆ ಇಡೀ ರಾಜ್ಯ ಶೀಘ್ರವಾಗಿ ಸ್ಪಂದಿಸಿದೆ. ಸುವರ್ಣ ನ್ಯೂಸ್ನಲ್ಲಿ ಈ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗ್ತಿದ್ದಂತೆ ದೂರವಾಣಿ ಕರೆಗಳ ಸುರಿಮಳೆಗೆ ಹರಿದು ಬಂದಿದೆ. ಆರತಿಗೆ ಬೆಂಬಲ ನೀಡಿರುವ ವೀಕ್ಷಕರು ಅವರ ಧೈರ್ಯಕ್ಕೆ ಸಲಾಂ ಹೇಳಿದ್ದಾರೆ. ಇಂತಹ ಕಪಟ ಸನ್ಯಾಸಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜಾರಿಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಆರತಿ ಅವರ ಕಾನೂನು ಹೋರಾಟಕ್ಕೆ ಅಗತ್ಯ ನೆರವು ನೀಡಲು ಹಲವು ಕಾನೂನು ತಜ್ಞರು ಮುಂದೆ ಬಂದಿದ್ದಾರೆ. ಭಯೋತ್ಪಾದಕ ಜಾಲ ಶಿವಮೊಗ್ಗಕ್ಕೂ ಹಬ್ಬಿದೆಯಾ? ಮೊನ್ನೆ ಕೇರಳ ಪೊಲೀಸರು ನಡೆಸಿದ ಕಾರ್ಯಾಚರಣೆ ಇಂಥದ್ದೊಂದು ಸಂದೇಹವನ್ನು ಹುಟ್ಟುಹಾಕಿದೆ. ಕೇರಳದ ಎರ್ನಾಕುಲಂನಲ್ಲಿ 2002ರಲ್ಲಿ ನಡೆದ ಡಕಾಯಿತಿ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಕೇರಳ ಪೊಲೀಸರು ಶಿವಮೊಗ್ಗದ RML ನಗರದಲ್ಲಿ ವಾಸವಾಗಿದ್ದ ಶಬೀರ್ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ. ಅಂದು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ನಾಜೀರ್, ನೌಶಾದ್, MA ಶಬೀರ್ ಇವರುಗಳ ಪೈಕಿ ನಾಜೀರ್ ಎಂಬಾತನನ್ನು ಇತ್ತೀಚೆಗೆ ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದಲ್ಲಿ ಭಯೋತ್ಪಾದನಾ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಬಂಧಿಸಲಾಗಿತ್ತು. ಇದೀಗ ಶಿವಮೊಗ್ಗದ ತನ್ನ ಭಾವ ರಫೀಕನ ಮನೆಯಲ್ಲಿ ಕಳೆದ 1.5 ವರ್ಷದಿಂದ ವಾಸವಾಗಿದ್ದ ಶಬೀರ್ನನ್ನು 2 ದಿನದ ಹಿಂದೆ ಕೇರಳದ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ಈತ ಉತ್ತರ ಭಾರತದಲ್ಲಿ ನಡೆದ ಹಲವು ಸ್ಫೋಟ ಪ್ರಕರಣಗಳಲ್ಲೂ ಭಾಗಿಯಾಗಿದ್ದಾನೆ ಎಂದು ಶಂಕಿಸಲಾಗಿದೆ. ಆದರೆ ಈತನ ಬಂಧನದ ಕುರಿತು ರಾಜ್ಯ ಪೊಲೀಸರಿಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋದು ಪ್ರಮುಖ ಅಂಶ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು.